ಮೇಲಾಗಿ ನಮ್ಮ ಉಟಗಿದಿಂದ ಬಂದಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಅವರು ನಮ್ಮ ಮಹೇಶ್ ಅಣ್ಣ ಉಟಗಿ ಅವರಿಗೆ ಬಿಜಾಪುರ ಜಿಲ್ಲಾ ನುತ್ತೂನ ಚಡಚನ ತಾಲೂಕಿನ ಶಿರೋಡೋನ ಗ್ರಾಮದಲ್ಲಿ ವಾಸನಗೈದಿರ್ತಕ್ಕಂತ ನನ್ನಪ್ಪ ಕುಲಗುರು ಶ್ರೀ ಲಿಂಗಬೀರೇಶ್ವರರ ಪಾದಕ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಹಾಕುತ್ತಾ ಹೇಳುತ್ತಾ ಅದರಂತೆ ಯಾವ ನನ್ನ ಲಿಂಗಬೀರ ದೇವರ ಸಾನ್ನಿಧ್ಯದಲ್ಲಿ ದುಡಿದು ಬೀರಪ್ಪನ ಸಾನ್ನಿಧ್ಯದಲ್ಲಿ ಶ್ರೀಗಂಧ ಕೊಡ್ಡದಾಗಿ ನಮ್ಮದು ಸ್ವಾಮಿಗೆ ಬೇರನಾಗಿ ಸಮಿದು ಶ್ರೀಗಂಧ ಕೊಡ್ಡನಾಗಿ ನಮ್ಮದು ಸ್ವಾಮಿಗೆ ಬೇರನಾಗಿ ಸಮಿದು ಪಾಂಡವರ ಕ್ವಾಟಿ ಹೂವ ನಾಗರಬಾಯಿ ಸೀತಾಳ ಗುರುವಿಗೆ ತಂದ ಒಪ್ಪಿಸಿ ಹುಲಿಗುಡ್ಡಕ್ಕೆ ಹೋಗಿ ಹುಲಿ ಹಾಲವನ್ನು ತಂದು ಹೊರಗ ಹೋಮ ಹುಡಿ ಗಿನ್ನ ಕಾಸಿ ನಾರಾಯಣಪುರ ನಾಮ ಅಳಿಸಿ ಹುಲಿ ಜಯಂತಿ ಅನಿಸಿ ವರ್ಷಕ್ಕೆ ಒಮ್ಮೆ ದೀಪಾವಳಿ ಅಮಾವಾಸ್ಯಕ ಕೈಲಾಸದಿಂದ ಶಿವ ಪಾರ್ವತಿನ ಧರಣಿಗೆ ಇಳಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಶ್ರೀ ಗುರು ಮಹಿಮಾರ್ತಕ ಪುರುಷ ಶ್ರೀ ಸಿದ್ದಮಾಳಿಂಗರಾಯರ ಪಾದಕ್ಕೆ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳುತ್ತಾ ಅದರಂತೆ ಯಾವ ನನ್ನ ಮಾಳಿಂಗರಾಯನ ಸಾಕಿದ ಮಗನಾಗಿರ್ತಕ್ಕಂಥ ಅವ್ರು ಯಾರಪ್ಪ ಉಟ್ಟಗಿ ಗ್ರಾಮದ ಉಟ್ಟಗಿ ಗ್ರಾಮದ ಯಂಕನಗೌಡರ ಮಡದಿಯಲ್ಲಿ ಶಿವಲಿಂಗಮ್ಮ ಅವರ ಪುಣ್ಯ ದಂಪತ್ಯದಲ್ಲಿ ಜನಿಸಿ ಬಂದು ಸಿದ್ಧ ಮಾಳಿಂಗರಾಯನ ಜೊತೆ ಬಣ್ಣಿಗೆ 1000 ಭಾಗ್ಯವನ್ನು ಕಾಯ್ದು ಕ್ವಾಣಗನೂರ ಕರೆಸಿದ್ದನ ಪೂಜಾರ್ಯವನ್ನು ಅನಿಸಿಕೊಂಡು ಗಣರ ಸಿಂಧಿ ನಾಡಿಗೆ ಹೋಗಿ ಪಾವಡಗಳನ್ನ ಮಾಡಿ ಮರಳಿ ನಿತ್ತೂನ ತಿಕೋಟ ತಾಲೂಕಿನ ಬಿಜ್ಜರ್ಗಿ ಗ್ರಾಮದ ಕಣಗಿಲ ಮಠದ ಕರ್ತನ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಶ್ರೀ ಗುರು ಯಾರಿಪ್ಪ ಆ ಬುಳ್ಳಾನ ಸಿದ್ಧನ ಪಾದಕ್ಕೆ ಕೂಡ ನನ್ನ ಹಣಿ ಮಣಿದು ಹೇಳುತ್ತಾ ಅದರಂತೆ ಯಾವ ನನ್ನ ಅಜ್ಞಾನ ಕತ್ತಲೆಯನ್ನು ಹೊಡೆದು ಓಡಿಸಿ ಸುಜ್ಞಾನ ದಾರಿಯನ್ನು ತೋರಿಸ್ತಕ್ಕಂಥ ಅವ್ರು ಯಾರಿಪ್ಪ ಯಾವ ನನ್ನ ಜತ್ತ ತಾಲೂಕಿನ ಪೈಕಿ ಇದೇ ಶಡ್ಯಾಳ ಗ್ರಾಮದಲ್ಲಿ ವಾಸನಗೈದಿರ್ತಕ್ಕಂಥ ನಮ್ಮಪ್ಪ ಗುರು ಮಡ್ಡಿ ಸಿದ್ಧ ಮತ್ತು ಕರೆ ಸಿದ್ಧನ ಕರ್ತೃತ್ವ ಗದ್ದಿಗೆ ಕೂಡ ನನ್ನ ಕೋಟಿ ಕೋಟಿ ನಮಸ್ಕಾರವನ್ನು ಹೇಳುತ್ತಾ ಅದರಂತೆ ಇವತ್ತಿನ ದಿವಸ ಈ ಶಡ್ಯಾಳ ಗ್ರಾಮದಲ್ಲಿ ಈ ಪುಣ್ಯ ನಗರಿಯಲ್ಲಿ ಇವತ್ತಿನ ದಿವಸ ಇಷ್ಟೇ ರೀ ಅವ ಮಂಟಪದವಾಗ ಏನನ್ಬೇಡ್ರಿ ಯಾಕಪ್ಪಂದ್ರ ಒಂದ್ ಸ್ವಲ್ಪ ಮೈಯಾಗ ರಗತ್ ಕಡಿಮೆ ಅದ್ರಿ ಕಪ್ಸಂಗಿಲ್ಲ ಅದಕ್ಕೆ ಇವತ್ತಿನ ದಿವಸ ಶಡಿಯಾಳ ಗ್ರಾಮದಲ್ಲಿ ಯಾವ ಮಡ್ಡಿ ಸಿದ್ದೇಶ್ವರನ ನಿನ್ನಿನ ದಿವಸ ಕರಸಿದ್ದ ಮುತ್ಯಾನ ಗುಡಿಯಾಗ ಹಬ್ಬದ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಹಬ್ಬದ ಕಾರ್ಯವನ್ನು ಮುಗಿಸಿಕೊಂಡು ಇವತ್ತಿನ ದಿವಸ ತಮ್ಮ ಮನೆ ಒಳಗ ಕರೆಸಿದ್ದ ಮಡ್ಡಿಸಿದ್ದ ಮುತ್ಯಾನ ಪಲ್ಲಕ್ಯವನ್ನು ಬರ ಮಾಡಿಕೊಂಡು ಆ ವಾಸ್ತುಕ ಶಾಂತಿ ನಿಮಿತ್ತವಾಗಿ ನಮ್ಮ ಚನಗೊಂಡ ಮಾಮ ಬಸನ ಮುತ್ಯತ್ತಿಯಲ್ಲಿ ಇವರ ಘರ ವಾಸ್ತುಕ ಶಾಂತಿಯ ನಿಮಿತ್ತಿಯಾಗಿ ಇವತ್ತಿನ ದಿವಸ ಯಾವ ಜತ್ತ ತಾಲೂಕಿನ ಸೊನ್ಯಾಳ ಗ್ರಾಮದ ಬೀರ್ಲಿಂಗೇಶ್ವರ ಡೊಳ್ಳಿನ ಸಂಘ ಇನ್ನೊಂದ ಇದೇ ಶಡ್ಯಾಳ ಗ್ರಾಮದ ಅಡ್ಡಿ ಸಿದ್ದೇಶ್ವರ ಡೊಳ್ಳಿನ ಸಂಘ ಅಂಕುಶ್ ಅವರ ಗುಗವಾಡ ಇವ್ರ ಡೊಳ್ಳಿನ ಸಂಘ ಇವತ್ತಿನ ದಿವಸ ಈ ನಮ್ಮ ಚನ್ನಗೊಂಡ ಮಾಮ ಬಸನ ಮುತ್ಯತ್ತಿಯಲ್ಲಿ ಇವರ ಘರ ವಾಸ್ತುಕ ಶಾಂತಿ ನಿಮಿತ್ತವಾಗಿ ಇವು 2 ಕಲಾ ತಂಡಗಳನ್ನು ಇವತ್ತಿನ ದಿವಸ ಇಲ್ಲಿ ಬರ ಮಾಡ್ಕೊಂಡಿರಿ ಇವತ್ತಿನ ದಿವಸ ಈ ಸತ್ಯಸಿದ್ಧರ ಡೊಳ್ಳಿನ ಪದ್ಯ ಹಾಡುವುದರಲ್ಲಿ ಬಾರಿಸಾಡುವುದಲ್ಲಿ ಮಾತಾಡುವುದಲ್ಲಿ ಸೂರ್ಯನಲ್ಲಿ ರಾಗಿನಲ್ಲಿ ತಪ್ಪದೋಷಗಳನ್ನು ಆಗಬಹುದು ಆಗ್ತಾವ್ರಿಪ್ಪ ಯಾಕಪ್ಪ ಅಂತಂದ್ರ ನಡೆಯುವುದು ಮನುಷ್ಯ ಎಡುವುದೇ ಸಹಜ ಅದು ತಮ್ಮ ಅದರಂತೆ ಈಗ ಸಲಗ ಏನಾಗ್ಯದಪ್ಪ ಅಂತಂದ್ರ ಈ ನಮ್ಮ ಆಲ್ ಮಹಾರಾಷ್ಟ್ರದಾಗಿ ಇದು ದೀಪಾವಳಿ ಜಾತ್ರೆಪ್ಪ ಅಂತಂದ್ರ ದೀಪಾವಳಿ ಹಬ್ಬಪ್ಪ ಅಂದ್ರೆ ಎಲ್ಲಕ್ಕಿಂತ ದೊಡ್ಡ ಜಾತ್ರೆ ಇದು ಈ ಜಾತ್ರೆಪ್ಪ ಅಂತಂದ್ರ ಸಲಗ 5, 6, 7 ದಿವಸ ಇವತ್ತಿನ ಬಹುಬೀಜ ಮಠ ನಡೆಸಬೇಕಾಗಿದ್ರಪ್ಪ ಅಂತಂದ್ರ ಇದು ಬಹಳ ದೊಡ್ಡದ ಜಾತ್ರೆ ಅಂತ ಜಾತ್ರೆದಾಗ ಪ್ರತಿಯೊಬ್ಬರ ಮನೆ ಒಳಗ ಕಾನೂಲ್ಯ ಚಕ್ಕುಲ್ಯ ಅನೇಕ ತರ ಎಲ್ಲ ಎಣ್ಣೆ ಒಳಗ ತಾಳಿಸಿ ದಿನನಿತ್ಯ ಹೋಳಿಗೆ
ಹಿಂಗ ಹಲವಾರು ಪದಾರ್ಥನ ಉಂಡು ಹೌದು ಮೇಲಾಗಿ ಯಾನ ಸೋಮವಾರ ದಿನ ಭರಮಪ್ಪನ ಹಬ್ಬ ದಿನ ಡೊಳ್ಳಿನ ಸಂಘ ಚಾಲು ಮಾಡೇವಿ. ಹೌದು ಆಯ್ತಾರ ದಿವಸ ಹೌದು ಆಯ್ತಾರ ಹಿಡಿದು ಇವತ್ತಿನ ತಮ್ಮ ಇವತ್ತು ಗುರುವಾರ ರಾತ್ರಿ ಅದ. ಹೌದು ಪ್ರತಿ ಒಂದ ದಿನ ರಾತ್ರಿ ಹಾಡುದು ಹಾಡಿ ಮನುಷ್ಯ ಬ್ಯಾಸತ್ ಹೋಗ್ಯದ. ಹೌದು. ಅದಕ್ಕ ಹೌದು. ಎಲ್ಲಾ ತಮ್ಮ ಕೈಯಲ್ಲಿ ಐತಿ ಖರೆ ಹೌದು. ತಮ್ಮ ಕೈಯಲ್ಲಿ ಸೂರು ಉಳಿದಿಲ್ಲ. ಹೌದು ಅದಕ್ಕ ಏನೋ ತಮ್ಮ ಸೂರಿನಲ್ಲಿ ಮಾತಾಡೋದಲ್ಲಿ ಅಲ್ಪ ದೋಷಗಳನ್ನ ಆಗಬಹುದು. ಆಗ್ತಾವ್ರಿಪ್ಪ ಏನೋ ತಪ್ಪ ದೋಷಗಳನ್ನ ಆಗಿದ್ರು ತಮ್ಮ ಮನೆಯೊಳಗ ತಮ್ಮ ಮಕ್ಕಳವನ್ನು ತಪ್ಪ ಮಾಡಿದ್ರ ಹೌದು ಹೆಂಗ ಒಪ್ಪಿಸ್ಕೊಂಡು ಹೋಗುತ್ತೀರಿ. ಹೌದು. ಅದೇ ತರವಾಗಿ ಇವತ್ತಿನ ದಿವಸ ಈ ಕಲಾ ತಂಡದಲ್ಲಿಗೆ ತಪ್ಪವನ್ನು ಆಗಿದ್ರೆ ಒಪ್ಪಿಸ್ಕೊಂಡು ಹೋಗ್ಬೇಕಂತ ಹೇಳಿ ಎಲ್ಲರಿಗೆ ಒಂದು ಶರಣಾರ್ಥಿ ಹೇಳುತ್ತಾ ಅದರಂತೆ ಇವತ್ತಿನ ದಿವಸ ಹೌದು ನಮ್ಮ ಸರಜೋಡಿ ಕಲಾವಿದರು ಸೊನ್ಯಾಳ ಗ್ರಾಮದಿಂದ ಇವತ್ತು ಶಡಿಯಾಳ ಗ್ರಾಮಕ್ಕೆ ಬಂದಾರಪ್ಪ ಅಂತಂದ್ರ ಹೌದು ಅವರು ತಮ್ಮ ಊರಿಂದ ನಮ್ಮ ಊರಿಗೆ ಬಂದಾರಪ್ಪ ಅಂತಂದ್ರ ಇದು ಶಡಿಯಾಳ ಸಂಘದ ವತಿಯದಿಂದ ಹೌದು. ಒಂದು ಮಾನ ಸನ್ಮಾನದ ನಮಸ್ಕಾರವನ್ನು ಆ ಸಂಘಕ್ಕೆ ಹೇಳಿ ಹೇಳುತ್ತಾ ಆ ಸಂಘದಲ್ಲಿ ಮಾತಾಡ್ಲಕ್ಕ ಸಂಭಾಷಣೆ ಕಾಲಾಗ ಬಂದಿರ್ತಂತವ್ರು ನಮ್ಮ ಮಾಡ್ಗ್ಯಾಳ ಗ್ರಾಮದ ಗುರುಗಳು ನಮ್ಮ ಪರಶು ಮಾಸ್ತರ ಅವರಿಗೆ ಕೂಡ ಹೌದು ನಮ್ಮ ಶಡಿಯಾಳ ಸಂಘದ ವತಿಯಿಂದ ಸಣ್ಣ ಹುಡುಗರ ಕಲಾ ತಂಡದಿಂದ ಮೇಲಾಗಿ ಅವರು ಗುರುಗಳು ನಾವು ಶಿಷ್ಯರ ತಂಡದಿಂದ ಹೌದು ಒಂದು ಅವರಿಗಾದ್ರೂ ನಮಸ್ಕಾರವನ್ನು ಸಲ್ಲಿಸುತ್ತಾ ಹೇಳುತ್ತಾ ಇವತ್ತಿನ ದಿವಸ ತಮ್ಮ ಹೌದು ಈ ವಾಸ್ತುಕ ಶಾಂತಿಯಲ್ಲಿ ಕಾರ್ಯಕ್ರಮ ಮುಂಜಾನೆ 6 ಗಂಟೆ ತಕ್ಕ ಹೆಂಗ ನಡಿಬೇಕಾಗ್ಯದ ಕೇಳಿದ್ರ ಹೆಂಗ್ರಿಪ್ಪ ನಗುತ್ತ ಜನರ ಮನರಂಜನಾ ಕಾರ್ಯಕ್ರಮ ಧರ್ಮಕ್ಕ ಧಕ್ಕೆ ಹತ್ತಲಂಗ ಕುಲಕ ಕುಂದ ಬರಲದಂಗ ಇವತ್ತಿನ ದಿವಸ ಹೊತ್ತು ಹೊಂಡುತ್ತಾನ ಭಗವಂತ ಖರೆಸಿದ್ದ ಮಡ್ಡಿಸಿದ್ದ ಬೀರದೇವರ ಮಾಳಿಂಗರಾಯ ಯಥಾ ಪ್ರಕಾರ ನಮಗ ಬುದ್ಧಿ ಕೊಡ್ತಾನ. ಅಷ್ಟರ ಮಷ್ಟಿಗೆ ಇವತ್ತಿನ ದಿವಸ ಹೊತ್ತು ಹೊಂಡುತ್ತಾನ ಕುತ್ತ ಕೇಳಬೇಕಂತೇಳಿ ಇನ್ನೊಂದು ಸ್ವಲ್ಪ ಇಲ್ಲಿ ಕೂಡಿರ್ತಕ್ಕಂಥ ಜ್ಞಾನ ಪಂಡಿತರಿಗೆ ಚಿಕ್ಕ ಬಾಲಕರಿಗೆ ಕಲಾ ರಸಿಕರಿಗೆ ಮೇಲಾಗಿ ನಮ್ಮ ಉಟಗಿದಿಂದ ಬಂದಿರತಕ್ಕಂಥ ಯೂಟ್ಯೂಬ್ ಚಾನೆಲ್ ಅವರು ನಮ್ಮ ಮಹೇಶ್ ಅಣ್ಣ ಉಟಗಿ ಅವರಿಗೆ ಅದರಂತೆ ಇಲ್ಲಿ ಕೂಡಿರ್ತಕ್ಕಂಥ ಯಾಕಪ್ಪ ಅಂದ್ರೆ ಸೌಂಡ್ ಸಿಸ್ಟಮ್ದವರು ದರಿಕೋನೂರದಿಂದ ಬಂದಾರ ಐಬು ಪಠಾಣ್ ಸಾಹೇಬರಿಗೆ ಒಳ್ಳೆ ಹೊತ್ತು ಹೊಂಡುತ್ತಾನ ನಮಗ ಆ ಮೈಕ ಟೇಪದು ಒಳ್ಳೆ ನಡೆಸಿಕೊಡಬೇಕಂತ ಹೇಳಿ ಅವರಿಗೆ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಕೂಡ ಇದು ಒಂದು ಶಡಿಯಾಳ ಸಂಘದ ವತಿಯಿಂದ ನಮಸ್ಕಾರ ಹೇಳುತ್ತಾ ಅದಕ್ಕ ಬಹಳನ ಮಾತನ್ನ ಹೇಳಲಾರದೆ ಒಂದ್ ಸುಂದರವಾಗಿ ನಾಲ್ಕು ನೋಡಿ ಚಾಲನ ಹಾಡಿ ಮುಂದಿನ ಕಲಾವಿದರಿಗೆ ಅವಕಾಶ ಮಾಡಿಕೊಡೋಣಂತ ಮಾತನ್ನ ಹೇಳಿ ಹೇಳುತ್ತಾ ನಮಸ್ಕಾರ. ಅದಕ್ಕ ಇನ್ನೊಂದು ಮಾತ ಹಿಂಗ ನೆನಪಿಗೆ ಬರ್ತದ ತಮ್ಮ. ಏನ್ರಿಪ್ಪ? ಇನ್ನೊಂದು ಮಾತ ಹೆಂಗ ಹೇಳಿದಾರ ಜ್ಞಾನಿಗಳತ್ತ ಕೇಳಿದ್ರ ಹೆಂಗ್ರಿಪ್ಪ? ಜ್ಞಾನ ಅರಿ ಅಜ್ಞಾನ ಮರಿ. ಏನ್ರಿ ಸರ್? ಜ್ಞಾನ ಅರಿ ಅಜ್ಞಾನ ಮರಿ. ಹೌದು. ಸುಜ್ಞಾನ ಮ್ಯಾಲ ಇರ್ಬೇಕು ನೆರಿ ಹೊರಿ. ಹೌದು. ಕುರಿ ಮರಿ ಅಲ್ಲ ತಮ್ಮ. ಏನ್ರಿಪ್ಪ? ಯಾಕಪ್ಪ ಅಂತಂದ್ರ ಏನ್ ಈ ಮಾತಿನ ತಾತ್ಪರ್ಯ ಅದಪ್ಪ ಅಂತಂದ್ರ ಏನ್ರಿಪ್ಪ? ಮನುಷ್ಯನಲ್ಲಿ ಇರುವಂತ ಜ್ಞಾನ ಅದನ್ನ ಅರಿಬೇಕು. ಹೌದು. ನಮ್ಮಲ್ಲಿ ಅಜ್ಞಾನ ಏನು ತುಂಬ್ಯದ ನಾನು ಅಹಂಕಾರ ಅದನ್ನ ದೂರ ಓಡಿಸ್ಬೇಕಾಗ್ಯದ. ಹೌದು. ಅದಕ್ಕೆ ಸುಜ್ಞಾನ ಒಳ್ಳೆ ಹಾಲು ಮತದ ಅಭ್ಯಾಸಕ್ಕೆ ಮಾತಾಡ್ತಕ್ಕಂಥ ನಮ್ಮ ಮಾಡ್ಗ್ಯಾಳ ಗುರುಜಿ ಅಂತವ್ರು ಸುಜ್ಞಾನ ಮೇಳದವ್ರು ಇರ್ಬೇಕು ನಮ್ಮ ನೇರಿ ಹೊರಿ ಅಂತ ಹೇಳಿದೆವು. ಹಿಂಗ ಮಾತದ ನೀವೇನ್ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಹೌದು. ಅದಕ್ಕ ಇಲ್ಲಿ ತನ ಬಹಳ ಚಂದಾಗಿ ಸಭಾ ಒಳ್ಳೆ ಚಿಕ್ಕಾಗಿದ್ರು ಒಳ್ಳೆ ಚೊಕ್ಕಾಗದ್ರಿ. ಹೌದು. ವಿಷಯಗಳ ಬಹಳಷ್ಟು ಚಂದ ನಡೆದಾವ. ಹೌದು. ಏನು ವಿಷಯ ಇವತ್ತಿನ ದಿವಸ ಇಲ್ಲಿ ನಡೆದವಪ್ಪ ಅಂತ ಕೇಳಿದ್ರ ಏನ್ರಿಪ್ಪ? ಸರಜೋಡಿ ಕಲಾವಿದರು ಒಳ್ಳೆ ಹಿರಿಯರ ಅಪನಿಯನ್ನು ಪಡ್ಕೊಂಡು ಹೌದು ವಿಷಯಗಳನ್ನ ಇಡ್ರಿಪ್ಪ ತನನ. ಹೌದು. ವಿಷಯನೇ ಇಟ್ರು ಮತ್ತ ಹೊಳ್ಳಿ ಮ್ಯಾಲ ಒಂದು ಮಾತು ಇಟ್ರು. ಯಾಕಂದ್ರ ನಮ್ಮ ಗುರುಜಿ ಅವ್ರಿಗೆ ಒಮ್ಮೆ ಹೇಳಿದ್ರಪ್ಪ ಅಂದ್ರ ಅದು ಡಬಲ್ ಕೇಳಿಸ್ತದ. ಸೌಂಡ್ ಮಾಡ್ಲಾಕತ್ತದ ನೋಡ್ರಿ ಹಿಂದ ಒಂದೊಂದ್ ಸೌಂಡ್ ಅದಾವ. ಇಲ್ಲಿ ಹಲೋ ಹತ್ತಂದ್ರ ಅಲ್ಲಿ 7 ಕಪ್ಪಿ ಹಲೋ ಹತ್ತದ. ಹಂಗ ನಮ್ಮ ಕಾಕ ಅಲ್ಲಿ ಒಬ್ಬ ಕೂತ ವಿಷಯ ಇಡ್ರಿ ಸರ್ ಅವ್ರು ಯಾಡ್ ಹೊಡಿತಾರ. ಇಲ್ಲಿ ಇದ್ರೆ ಇರ್ಲಿ ಒಳ್ಳೆ ಗುರುಗಳದ. ಭಂಡಾರ ಅನ್ನೋದೇ ಶ್ರೇಷ್ಠದು. ಏನ ಕಂಬಳಿ ಅನ್ನುವುದೇ ಶ್ರೇಷ್ಠದು. 2 ವಿಷಯ ಇಟ್ಟಾರ. ನಮ್ಮ ಗುರುಜಿ ಅವರ ನಮ್ಮ ಅಪ್ಪಗಳು ಪಾಲ ಮಾಡ್ಯಾರ. ಹೌದ್ರಿಪ್ಪ. ಅದಕ್ಕ ನಮ್ಮ
ಏನ್ ಹಿಡ್ಕೋತಾರ ಸರ್ಜೋಡಿ ಕಲಾವಿದ್ರ ಅಂಕುಶನ ಮೇಳದಾಗ ಮಾತಾಡಂತ ಕುಮಾರ ಮಾಸ್ತರ್ ಏನ್ ಹಿಡಿದು ಬಿಡ್ತಾನ ಅದನ್ನ ಎತ್ತಿ ಬೆಳೆಸ್ತೀನಿ ಅಂತ ಒಳ್ಳೆ ಮಾತನ್ನ ಹೇಳ್ಯಾರ. ಹೇಳ್ರಿಪ್ಪ. ಇದ್ರ ಇರ್ಲಿ ನಮ್ಮ ಪಾಲಿಗೆ ಇವತ್ತಿನ ದಿವಸ ಭಂಡಾರ ಅನ್ನುವಂತದ್ದು ಇರ್ಲಿ. ಹೌದು. ಏನು ಭಂಡಾರ ಅಂತದ ಇವತ್ತಿನ ದಿವಸ ಹೊತ್ತ ಹೊಂಡು ಮಠ ಭಂಡಾರ ಹೆಂಗ ಜಗತ್ತಿನ ಒಳಗ ಶ್ರೇಷ್ಠ ಅದ. ಹೌದು. ಭಂಡಾರದಿಂದ ಏನೇನು ಆಗ್ತದ, ಭಂಡಾರದಿಂದ ಯಾರ್ಯಾರ ಬೆಳಕಿಗೆ ಬಂದಾರ, ಭಂಡಾರದಿಂದ ಏನೇನು ಆಗ್ತದ ಅನ್ನುವಂತ ಹೇಳುವ ಕರ್ತವ್ಯ ಇವತ್ತಿನ ದಿವಸ ನಂದ. ಹೌದು. ಕಂಬಳಿದಿ ಹಂಗ ಶ್ರೇಷ್ಠ ಅದ. ಕಂಬಳಿದಿಂದ ಏನೇನ ಪಾವಡಗಳು ನಡೀತಾವ, ಎಲ್ಲೆಲ್ಲಿ ಉಪಯೋಗಿಸ್ಲಾಕ ಕಂಬಳಿ ಬರ್ತೈದೆ ಅನ್ನುವಂತ ಮಾತು ಹೇಳಿದು ನಮ್ಮ ಗುರುಜಿ ಅವ್ರದ ಮಾತ. ಅದಕ್ಕೆ ಹೆಂಗ ಭಂಡಾರ ಶ್ರೇಷ್ಠ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇಲ್ಲಿದೆ ಪಾಯ ಹಾಕೊಂಡು ಶೆಡ್ಯಾಳ ಊರಂದೆ ಹುಟ್ಲಿ ಮುಂದೆ ಹೋಲಿ. ಇವತ್ತಿನ ದಿವಸ ಇಲ್ಲಿ 2 ಮನೆಗಳನ್ನ ಕಟ್ಟಿ ಮನೆ ವಾಸ್ತುಕ ಶಾಂತಿ ನಿಮಿತ್ತವಾಗಿ ನಮ್ಮ ಚನಗೊಂಡ ಮಾಮ ಬಸನ ಮುತ್ಯ ತೇಲಿ ಅವರು ಮಡಿ ಸಿದ್ಧ ಖರೆ ಸಿದ್ಧನ ಬರ ಮಾಡ್ಕೋಬೇಕಾಗಿದ್ರ ಹೌದು ಕಂಬಳಿ ತಗೊಂಡು ಹೋಗಿ ಕಂಬಳಿ ಏನು ಕೊಟ್ಟಿಲ್ಲ, ಭಂಡಾರೆ ಒಯ್ದು ಕೊಟ್ಟು ಭಂಡಾರ ಬಟ್ಟು ಕೊಟ್ಟು ಕರೆಸಿದ್ದ ಮಡಿಸಿದ್ದನ ಇಲ್ಲಿ ಕರ್ಕೊಂಡಾರಪ್ಪ ಅಂತಂದ್ರ ಭಂಡಾರೆ ಜಗತ್ತನಾಗ ಶ್ರೇಷ್ಠ ಅನ್ನುವಂತ ಮಾತನ್ನ ನಂದದ. ಹೌದ್ರಿಪ್ಪ. ಏನು ಕಂಬಳಿ ಹಾಕೊಂಡು ಹೋಗಿದ್ರಿ ಭಕ್ತರ? ಹೋಗಿಲ್ಲ. ಭಂಡಾರ ತಗೊಂಡೆ ಭಗವಂತನ ಗುಡಿಗೆ ಹೋಗಿರಿ. ಭಂಡಾರ ಕೊಟ್ಟಾಗೆ ಭಗವಂತ ತಮ್ಮ ಮನೆಗೆ ಬಂದಾನ. ಆಯ್ತು ನಾವು ಕಂಬಳಿ ಜಾಡಿ ಹೊತ್ಕೊಂಡು ಬಂದಾನ, ಡೇರೆ ಮ್ಯಾಲ ಜಾಡಿ ಅದ. ಪೈಲೆ ಪರ್ತಮ ನೀವು ಭಂಡಾರ ಕೊಟ್ಟಾಗೆ ನಿಮ್ಮ ಮನೆಗೆ ಬಂದಾರ. ಇದು ವಿಷಯ ಇಲ್ಲೇ ಇರ್ಲಿ. ಹಾ, ಅದು ಖರೆ. ಕೊಟ್ಟಾಗ ಪೈಲ ಕೊಟ್ರೆ ಏನಪ್ಪ ಆತ ಭಂಡಾರ. ಹೌದು. ಈಗ ನಾವು ನೀವು ಹಾಡ್ಲಾಕ್ ಬಂದೇವಿ. ಹೌದಲ್ಲ? ಹೌದ್ರಪ್ಪ. ಹಾಡ್ಲಾಕ್ ಬರುವಾಗ ಎಡ್ಡು ಮ್ಯಾಳಿನವ್ರು ದಿಮ್ಮಿನವ್ರು ನೀವು ಒಂದೊಂದು ಕಂಬಳಿ ತಂದಿರಿ. ಹೌದು. ಹಾಸಲಾಕ್. ಹೌದು. ಇದಕ್ಕಿಂತ ಮುಚ್ಚಿತವಾಗಿ ಡೊಳ್ಳಿನ ಸಂಗಿಗೆ ಕೊಡುವಂತ ಶ್ರೇಷ್ಠವಾದ ಭಂಡಾರ ಬಟ್ಟನೆ ಶ್ರೇಷ್ಠ. ಹೌದು. ಭಂಡಾರ ಕೊಟ್ಟಾಗೆ ನೀವು ಕಂಬಳಿ ತಂದಿರಿ, ದಿಮ್ಮ ತಂದಿರಿ, ಐದು ಕಂಬಳೇಶ್ ಅದರ ಮೇಲೆ ದಿಮ್ಮಿಟ್ಟಿರಿ. ಹೌದು. ಪೈಲಾ ಕೊಡುವಂತದ ಶ್ರೇಷ್ಠವಾದ ಭಂಡಾರ ಅದ. ಭಂಡಾರ ಕೂಡ ನಾನೇ ನೀವು ಬಂದಿರಿ. ಹೌದೌದು. ಈ ಭಂಡಾರ ಹೆಂಗದಪ್ಪ ಅಂತ ಕೇಳಿದ್ರ, ಈ ಭಂಡಾರ ಹಣಿಗೆ ಹಚ್ಚಿದ್ರ ಜನ್ಮ ಬಂಗಾರ ಆಗ್ತದ. ಹೌದು. ಭಂಡಾರ ಇದು ಕುಷ್ಠ ರೋಗಗಳ ಅಂತ ಇಂತ ಗುಳ್ಳಿ ಅವು ಇವು ಕಾಲಿಗೆ ಏನಾರ ಬಡದ್ರ ಇದನ್ನ ಮೈಗೆ ಲೇಪ ಮಾಡಿದ್ರ ಅಂತ ರೋಗಗಳ ಹೊಡೆದು ಓಡಿಸ್ತೈತಿ. ಇದು ನಿಜವಾದ ಭಂಡಾರದ. ಹೌದು. ಇಂಥ ಭಂಡಾರ ಶ್ರೇಷ್ಠ ಅದ. ಹೌದು. ಅದಕ್ಕ ಪುಣ್ಯಾತ ಮರೆ. ಹೌದು. ಇನ್ನ ಮೇಲ ಹಾಲ ಮತದ ಸುಂದರವಾಗಿ ಚಾಲನ ಹಾಡಿ ಚಾನ್ಸ ಮುಂದಿನ ಸಕಲವೆದ್ರಿಗೆ ಅವಕಾಶ ಮಾಡಿಕೊಡೋಣ.